ನಮಸ್ಕಾರ. ಮನುಷ್ಯ ಜನ್ಮ ಅಂತ ಬಂದ ಮೇಲೆ ಮನುಷ್ಯನಿಗೆ ತನ್ನ ಪ್ರಾರಬ್ಧ ಕರ್ಮಗಳ ಅನುಸಾರ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಪ್ರತಿನಿತ್ಯವೂ ಕಾಡ್ತಾನೆ ಇರುತ್ತೆ. ಅಂತಹ ಸಮಸ್ಯೆಗಳಿಗೆ ತನ್ನದೇ ಆದಂತಹ ರೀತಿಯಲ್ಲಿ ಪರಿಹಾರಗಳನ್ನು ಹಿಂದೂ ಧರ್ಮದಲ್ಲಿ ತಾವೇ ಕಂಡುಕೊಂಡಿದ್ದಾರೆ. ಹಲವಾರು ಸಂತರು ಬೇರೆ ಬೇರೆ ಪೂಜೆ ಪುನಸ್ಕಾರಗಳ ಮುಖೇನ, ಅದರಲ್ಲೂ ಕೂಡ ಹೋಮ ಹವನಗಳ ಮುಖೇನ ಒಂದಷ್ಟು ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನುವಂಥದ್ದು ಕೂಡ ಪರಿಹಾರ ಮಾರ್ಗ ಇದ್ದೇ ಇದೆ. ನಾನು ಯಾಕೆ ಇಷ್ಟೆಲ್ಲ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈಗ ಜಗತ್ತಿನಲ್ಲಿ ಯುದ್ಧ ನಡೀತಾ ಇದೆ, ಶಾಂತಿ ನೆಲೆಸಬೇಕು ಅನ್ನುವಂಥದ್ದು ಹಲವು ಜನರ ಒಂದು ಅಭಿಪ್ರಾಯ. ಇದರ ಜೊತೆಗೆ ಲೋಕ ಕಲ್ಯಾಣಕ್ಕಾಗಿ, ಅಂದರೆ ನಾವು ಇರುವಂತಹ ವಾಸಿಸುವಂತಹ ರಾಜ್ಯ ಜೊತೆಗೆ ದೇಶ ಸುಖವಾಗಿ ಶಾಂತಿಯಿಂದ ಇರಬೇಕು ಅನ್ನುವಂಥ ಕಾರಣಕ್ಕೆ ಹಲವು ಸಜ್ಜನರು ಒಟ್ಟಾಗಿ ಸೇರಿ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸ್ತಾ ಇದ್ದಾರೆ. ನ್ಯೂ ಬಾಲ್ಡ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಫೌಂಡರ್ ಚೇರ್ಮನ್ ಆಗಿರುವಂಥ ಶ್ರೀ ಡಾಕ್ಟರ್ ವೇಣುಗೋಪಾಲ್ ಮತ್ತು ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ಅವರು ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಶಂಕರಾಚಾರ್ಯ ಆಶ್ರಮ ಶ್ರೀ ಸಾಯಿ ರುಕ್ಮಿಣಿ ಮಹಲ್ನಲ್ಲಿ ಸಹಸ್ರ ಚಂಡಿಕಾ ಮಹಾಯಾಗವನ್ನು ಹಮ್ಮಿಕೊಂಡಿದ್ದಾರೆ. ಲೋಕ ಕಲ್ಯಾಣಕ್ಕೋಸ್ಕರ ಏಕಕಾಲದಲ್ಲಿ 108 ಋತ್ವಿಜರು ಒಟ್ಟಾಗಿ ಸೇರಿ ಈ ಒಂದು ಸಹಸ್ರ ಚಂಡಿಕಾ ಯಾಗವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ 19ನೇ ತಾರೀಕು ಭಾನುವಾರ ಆರಂಭವಾದಂಥದ್ದು. ನಿನ್ನೆ ಅಕ್ಷಯ ತೃತೀಯ, ಸೋಮವಾರವೂ ಕೂಡ ಮುಂದುವರೆದಂತೆ ಇದು ಇರುವಂಥದ್ದು 26ನೇ ತಾರೀಕಿನ ತನಕ ಹಲವು ಧಾರ್ಮಿಕ ಕಾರ್ಯಕ್ರಮಗಳಿದೆ. ಭಾನುವಾರ ಆರಂಭವಾದಂಥದ್ದು ಸ್ವಸ್ತಿ ವಾಚನ ಗಣಪತಿ ಪೂಜೆಯಿಂದ ಆರಂಭವಾಗಿ ಅಂದು ಒಂದು ನಾಂದಿಯನ್ನು ಹಾಡಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ. ತದನಂತರ ನಿನ್ನೆ ಫಲಪೂಜೆ, ಋತ್ವಿಜಾವರಣ, ಯಾಗಶಾಲ ಪ್ರವೇಶ, ಗುರು ಪ್ರಾರ್ಥನೆ, ಮಹಾಸಂಕಲ್ಪ, ಶ್ರೀಚಕ್ರಮಂಡಲ ಆರಾಧನೆ, ರುದ್ರಹೋಮ, ಅಘೋರಾಸ್ತ್ರ ಹೋಮ, ಸಹಸ್ರ ಮೋದಕ ಗಣಪತಿ ಹೋಮ, ಈ ರೀತಿಯಾಗಿ ಹಲವು ಕಾರ್ಯಕ್ರಮಗಳನ್ನು, ಹೋಮ ಹವನಗಳನ್ನು ಹಮ್ಮಿಕೊಂಡಿದ್ದರು. ಮತ್ತು ನಿನ್ನೆ ಸಂಜೆ ಲಲಿತಾ ಸಹಸ್ರನಾಮ ಪಾರಾಯಣ, ಕುಂಕುಮಾರ್ಚನೆ, ದುರ್ಗಾ ಸಪ್ತಶತಿ ಪಾರಾಯಣ, ಅಘೋರಾಸ್ತ್ರ ಹೋಮ, ಅಷ್ಟಾವಧಾನ ಸೇವೆ ಎಲ್ಲವೂ ಕೂಡ ಹಮ್ಮಿಕೊಂಡಿರುವಂಥದ್ದು. ಪ್ರಮುಖವಾಗಿ ಯಾಕೆ ಸದ್ಭಕ್ತರಲ್ಲಿ, ಆಸ್ತಿಕ ಜನರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಹಲವಾರು ಗುರೂಜಿಗಳು ಮಾತನಾಡಿದ್ದಾರೆ, ಸ್ವಾಮೀಜಿಯವರು ಮಾತನಾಡಿದ್ದಾರೆ. ಮನುಷ್ಯ ಅಂತಂದ ಮೇಲೆ ಆರೋಗ್ಯದ ಸಮಸ್ಯೆ ಇರಬಹುದು, ಸಂಸಾರದ ಸಮಸ್ಯೆ ಇರಬಹುದು, ಜೊತೆಗೆ ಕೆಲವರಿಗೆ ಮದುವೆನೇ ಆಗಿರೋದಿಲ್ಲ, ಮದುವೆ ಆಗಿದ್ರೂ ಕೂಡ ಸಂತಾನದ ಸಮಸ್ಯೆ ಇರುತ್ತೆ, ಏನೋ ಒಂದಲ್ಲ ಒಂದು ರೀತಿಯಲ್ಲಿ ಹಣಕಾಸಿನ ಸಮಸ್ಯೆ ಇರಬಹುದು, ಬಿಸ್ನೆಸ್ ವಿಚಾರಗಳಲ್ಲಿರಬಹುದು, ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯಬೇಕು ಅಂತ ಹೇಳಿದರೆ ಈ ಥರದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು. ತಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿಸಿಕೊಂಡು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಇದರ ಸಮಸ್ಯೆಗಳು ಲಘು ಪ್ರಮಾಣದಲ್ಲಿ ಕಡಿಮೆಯಾಗಿ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಇವರು ಒಂದು ಅತ್ಯದ್ಭುತವಾದಂಥ ಒಂದು ಯೋಚನೆಯನ್ನು ಇಟ್ಟುಕೊಂಡು ಲೋಕ ಕಲ್ಯಾಣಕ್ಕಾಗಿ ಶಾಂತಿ ನೆಲೆಸಬೇಕು, ಎಲ್ಲ ಸದ್ಭಕ್ತರು ಸಜ್ಜನರು ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಡಾಕ್ಟರ್ ವೇಣುಗೋಪಾಲ್ ಮತ್ತು ಸೌಭಾಗ್ಯವತಿ ವೇಣುಗೋಪಾಲ್ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು.